ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ಚುಟುಕು ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ಮತ್ತು ಕಿವೀಸ್ ನಡುವಿನ ಹೈ ವೋಲ್ಟೇಜ್ ಫೈನಲ್ ಪಂದ್ಯದತ್ತ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳ ಚಿತ್ತ ನೆಟ್ಟಿದೆ. ಅತ್ತ ಭಾರತ ಮೂರನೇ ಬಾರಿಗೆ ಚಾಂಪಿಯನ್ ಆಗುವ ನಿರೀಕ್ಷೆಯಲ್ಲಿದ್ದರೆ, ಭಾರತಕ್ಕೆ ಟಕ್ಕರ್ ಕೊಟ್ಟು ಮೊದಲ ಚಾಂಪಿಯನ್ಶಿಪ್ಗಾಗಿ ನ್ಯೂಜಿಲೆಂಡ್ ಕೂಡ ಭರ್ಜರಿ ತಯಾರಿಯನ್ನು ನಡೆಸಿದೆ. ಟೂರ್ನಿಯ ಮೊದಲ ಪಂದ್ಯದಿಂದ ಭರ್ಜರಿ ಪ್ರದರ್ಶನ ತೋರಿರುವ ಮೆನ್ ಇನ್ ಬ್ಲೂ ಬಲಿಷ್ಠ ತಂಡಗಳ ವಿರುದ್ಧ ಅಬ್ಬರದ ಪ್ರದರ್ಶನದ ಮೂಲಕ ಫೈನಲ್ಗೆ ಏರಿದೆ. ಇನ್ನು ಭಾರತ ತಂಡದ ಬಲವನ್ನು ನಾವೀಗ ನೋಡ್ತಾ ಇದ್ದೀವಿ. ಯಾರು ಭಾರತದ ಟ್ರಂಪ್ ಕಾರ್ಡ್ ಪ್ಲೇಯರ್ಸ್ ಅಂತಂದರೆ ಅದು ಸಂಜು ಸ್ಯಾಮ್ಸನ್ ಕಳೆದ 2 ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ತಿಲಕ್ ವರ್ಮಾ, ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಇವರೆಲ್ಲರೂ ಕೂಡ ಬ್ಯಾಟಿಂಗ್ನ ಬಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಬಹಳ ಮುಖ್ಯವಾಗಿ ಬುಮ್ರಾ ವೇಗದ ಅಸ್ತ್ರ, ವರುಣ್ ಚಕ್ರವರ್ತಿ, ಅಕ್ಷರ್ ಸ್ಪಿನ್ ಮೋಡ್. ಇದೇ ಟೀಮ್ ಬಹುತೇಕ ವಿನ್ನಿಂಗ್ ಟೀಮ್ನೇ ಕಂಟಿನ್ಯೂ ಮಾಡಿಸ್ತಾರೆ. ಹಾಗಾಗಿ ಇದೇ ಟೀಮ್ ಆಡ್ತಾ ಇರೋದ್ರಿಂದ ಆಲ್ರೌಂಡರ್ಗಳಿಂದ ಉತ್ತಮ ಬ್ಯಾಟಿಂಗ್, ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಅದು ಬಹಳ ಮುಖ್ಯ. ಫೀಲ್ಡಿಂಗ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕಳೆದ ಸೆಮಿಫೈನಲ್ಸ್ನಲ್ಲಿ ಅಕ್ಷರ್ ಪಟೇಲ್ ತಗೊಂಡ ಕ್ಯಾಚ್ಗಳು ಮ್ಯಾಚನ್ನು ಗೆಲ್ಲಿಸ್ಕೊಡ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಳೆದ 2 ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ. ನ್ಯೂಜಿಲೆಂಡ್ ವಿರುದ್ಧ ಸರಣಿ ಗೆಲುವಿನ ಆತ್ಮವಿಶ್ವಾಸ ಕಳೆದ ಜನವರಿಯಲ್ಲಿ ನಡೆದಿತ್ತು. 4-1 ಗೆದ್ದಿತ್ತು ಟೀಮ್ ಇಂಡಿಯಾ. ಸೊ ಅದೆಲ್ಲವೂ ಕೂಡ ಭಾರತ ತಂಡದ ಬಲ ಅಂತಂದರೆ, ಆದರೆ ಎಲ್ಲ ಟೀಮ್ನಲ್ಲೂ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ, ಅವರ ಸ್ಟ್ರೆಂತು ವೀಕ್ನೆಸ್. ಈಗ ಭಾರತ ತಂಡದ ವೈಫಲ್ಯ ಏನು ಅಂತ ನೋಡ್ತಾ ಇದ್ದೀರಾ. ಓಪನರ್ ಅಭಿಷೇಕ್ ಶರ್ಮಾ ವೈಫಲ್ಯ, ಬ್ಯಾಟಿಂಗ್ನಲ್ಲಿ ಲಯ ಕಂಡುಕೊಂಡಿಲ್ಲ. ಇಡೀ ಟೂರ್ನಮೆಂಟ್ನಲ್ಲಿ ಒಂದೇ ಒಂದು 50 ಬಂದಿರೋದು, ಬೇರೆ ಎಲ್ಲ ನಿರಾಶಾದಾಯಕ ಆಟ. ಅದೊಂದು ಯೋಚನೆ. ಕಳೆದ 2 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಂದ ನೀರಸ ಬ್ಯಾಟಿಂಗ್ ಪ್ರದರ್ಶನ. ಯಾಕೆಂದರೆ ಅವರು ಬರ್ತಕ್ಕಂಥ ಆ ಕ್ರಮಾಂಕನೇ ಆಗಿರುತ್ತೆ. ಅದ್ಭುತವಾಗಿ ಆಡಬೇಕಾಗಿತ್ತು, ಆಡಿಲ್ಲ. ಇನ್ನು ಬುಮ್ರಾ ಮೇಲೆ ಹೆಚ್ಚು ಅವಲಂಬನೆ ಆಗ್ತಾ ಇದ್ದಾರೆ. ರನ್ ಕಂಟ್ರೋಲ್ ಆಗಬೇಕು ಅಂದರೆ ಬುಮ್ರಾಗೆ ಬೌಲಿಂಗು ಇರೋದೇ 4 ಓವರು, ಎಷ್ಟು ಅಂತ ಬೌಲಿಂಗ್ ಮಾಡೋಕ್ಕಾಗುತ್ತೆ. ಇತರೆ ವೇಗದ ಬೌಲರ್ಗಳಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ. ಅಂದರೆ ಈಗ ಹರ್ಷದೀಪ್ ಸಿಂಗ್ ಆಡ್ತಾ ಇದ್ದಾರೆ, ಮತ್ತು ಶಿವಮ್ ದುಬೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಇದು ಬಹಳ ಆತಂಕದ ವಿಚಾರ. ಭಾರತಕ್ಕೆ 6ನೇ ಬೌಲರ್ ಸಮಸ್ಯೆ ಒಂದು ಕಾಡ್ತಾ ಇದೆ. ಶಿವಮ್ ದುಬೆನ ಬಳಸ್ಕೋತಾರೆ, ಬಟ್ ಎಲ್ಲ ಸಂದರ್ಭದಲ್ಲೂ ಆಗಲ್ಲ, ತುಂಬ ಎಕ್ಸ್ಪೆನ್ಸಿವ್ ಶಿವಮ್ ದುಬೆ. ಹಾಗಾಗಿ 6ನೇ ಬೌಲರ್ನ ಕೊರತೆ ಕಾಡ್ತಾ ಇದೆ. ಇನ್ನು ಕಿವೀಸ್ ನ್ಯೂಜಿಲೆಂಡ್ ತಂಡದ ಬಲ, ಕಳೆದ ಪಂದ್ಯದಲ್ಲಿ ಭರ್ಜರಿ ಜಯದಿಂದ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದ್ದಾರೆ. ಕಳೆದ ಮ್ಯಾಚ್ನಲ್ಲಿ ಅವರು ಸೌತ್ ಆಫ್ರಿಕಾ ವಿರುದ್ಧ ಗೆದ್ದರು. ಅದು 9 ವಿಕೆಟ್ಗಳ ಗೆಲುವು. ಕಳೆದ ಪಂದ್ಯದಲ್ಲಿ ಭರ್ಜರಿ ಜಯ. ಓಪನಿಂಗ್ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ಬಲಿಷ್ಠ ಬ್ಯಾಟಿಂಗ್ ಪಡೆ ಇದೆ ಅವರು, ಅದು ಬಹಳ ಮುಖ್ಯ. ಓಪನಿಂಗ್ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ಅವರ ಬ್ಯಾಟಿಂಗ್ ಪಡೆ ತುಂಬ ಜೋರಾಗಿದೆ. ಸ್ಯಾಂಟ್ನರ್ ಜೊತೆಗೆ ರಚಿನ್ ರವೀಂದ್ರ ಸ್ಪಿನ್ ಮೋಡಿ ಕೂಡ ಜೋರಾಗಿದೆ. ಸ್ಯಾಂಟ್ನರ್ ನಿಮಗೆ ಬೌಲಿಂಗಲ್ಲೂ ವರ್ಕೌಟ್ ಆಗ್ತಾರೆ, ಬ್ಯಾಟಿಂಗ್ನಲ್ಲೂ ವರ್ಕೌಟ್ ಆಗ್ತಾರೆ, ಡೆತ್ ಓವರ್ಗಳಲ್ಲಿ ರನ್ ತಂದು ಕೊಡ್ತಾರೆ. ಹಾಗಾಗಿ ಸ್ಯಾಂಟ್ನರ್ ಮತ್ತು ರಚಿನ್ ರವೀಂದ್ರ ಸ್ಪಿನ್ ಮೋಡಿ. ಅವರಲ್ಲಿ ವೈಫಲ್ಯಗಳಿಲ್ವಾ? ಇದ್ದೇ ಇದೆ. ಚೇಸಿಂಗ್ ವೇಳೆ ಮಿಡ್ಲ್ ಆರ್ಡರ್ ವೈಫಲ್ಯವಾಗ್ತಾ ಇದೆ. ಕೊನೆ ಮ್ಯಾಚ್ ಒಂದು ಬಿಟ್ಟರೆ, ಸೌತ್ ಆಫ್ರಿಕಾ ಸೆಮೀಸ್ ಬಿಟ್ಟರೆ ಎಲ್ಲ ಕಡೆ ಹಾಗೆ ಆಗ್ತಾ ಇದೆ. ಆಲ್ರೌಂಡರ್ಗಳಿಂದ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ. ಆಲ್ರೌಂಡರ್ಗಳನ್ನ ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ರಚಿನ್ ರವೀಂದ್ರ, ಡರೇಲ್ ಮಿಚೆಲ್, ಗ್ಲೆನ್ ಫಿಲಿಪ್ ಅವರ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ. ಆಮೇಲೆ ವೇಗದ ಬೌಲರ್ಗಳಿಂದ ಸ್ಥಿರ ಪ್ರದರ್ಶನ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಅವರ ಬೌಲಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ನೋಡೋಣ ಇವತ್ತು ಏನಾಗುತ್ತೆ ಅಂತನ್ಬಿಟ್ಟು. ಅವರ ಬೌಲಿಂಗ್ ವರ್ಸಸ್ ನಮ್ಮ ಬ್ಯಾಟಿಂಗ್, ಮತ್ತು ನಮ್ಮ ಬೌಲಿಂಗ್ ವರ್ಸಸ್ ನ್ಯೂಜಿಲೆಂಡ್ ಬ್ಯಾಟಿಂಗ್, ಅದೆರಡೂ ಕೂಡ ಬಹಳ ಹೈಲೈಟ್ ಆಗ್ತಕ್ಕಂಥ ವಿಚಾರ. ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಏನಾಗುತ್ತೆ ಅಂತ ನೋಡೋಣ.